ಬನ್ನಿ, ನರೇಂದ್ರ ಮೋದಿ ಬರ್ತಾ ಇದೆ, ಗಂಟೆ ಗಂಟೆಗೆ ಒಂದು ಕೆಲಸ ಆಗ್ತಾ ಇದೆ. ಯಾಕಾಗುತ್ತೆ? ಆಗುತ್ತೆ ತಾನೆ, ಎಲ್ಲವೂ ಆಗುತ್ತೆ ಸರ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಬಟ್ ಅಂದ್ರೆ ಪವರ್ ಇದ್ದವರಿಗೆ ಆಗುತ್ತೆ, ಪವರ್ ಇಲ್ಲದವರಿಗೆ ಆಗಲ್ಲ. ಇಲ್ಲ, ನೀವು ಅಂದ್ರೆ ಆದೇಶ ಕೊಡ್ರಿ ಅಂತ ಕೇಳಿ, ಜಾಬ್ ಹೋಗುತ್ತಾ ಸರ್? ಮೇಡಮ್, ಇವತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಇಂದ ಪ್ರೈವೇಟ್ ಅಲ್ಲಿ ಇದ್ದವರೇ ಜಾಸ್ತಿ. ಬಿಸ್ನೆಸ್ ಮಾಡಿದವರು ಸಕ್ಸಸ್ ಆಗಿದ್ದಾರೆ. ಗೌರ್ಮೆಂಟ್ ಆಫೀಸರ್ ಅಂತ ಹೇಳಿ ಕೊಡಬೇಡಿ, ಧೈರ್ಯವಾಗಿ ಮಾಡಿ, ಆವಾಗ ನೀವು ರೋಲ್ ಮಾಡೆಲ್ ಆಗ್ತೀರಿ ಮೇಡಮ್. ಇನ್ನೊಬ್ರು ಚೇಂಜ್ ಮಾಡ್ಬೋದು. 25 ವರ್ಷದಿಂದ ಇಲ್ಲಿ ಡಾಟಾ ಎಂಟ್ರಿಯಲ್ಲಿ ಇದ್ದಾರಲ್ಲ, ಅದರಿಂದ ದುರದೃಷ್ಟ ಯಾವುದು? ಮತ್ತೆ ಭ್ರಷ್ಟಾಚಾರ ಬೇಕಾ? ಅದೊಂದು ಪ್ರೂಫ್ ಭ್ರಷ್ಟಾಚಾರ. 25 ವರ್ಷ ಜೀವನ ಇರೋದು ನಿಮಗೆ, ಇದು ಒಂದು ಹುದ್ದೆ ಈ ಭೂಮಿಯಲ್ಲಿ ಈ ಜೀವನದಲ್ಲಿ ಮಾತ್ರ. ಅದನ್ನು ಒಳ್ಳೆ ರೀತಿ ನಿಭಾಯಿಸಬೇಕಾ ಅಥವಾ ನಾನು ಭ್ರಷ್ಟಾಚಾರವನ್ನು ನಿಭಾಯಿಸ್ತೇನೆ ಅಂತ ನಿಭಾಯಿಸ್ತೇನೆ. ರಾತ್ರಿ ಮಲಗಬೇಕಾದ್ರೆ ಸತ್ಯದ ಮಲಗಬೇಕಾ ಅಥವಾ ಬಿ.ಪಿ ಮಾತ್ರೆ ತಗೊಂಡು ಮಲಗಬೇಕಾ, ಅದು ನಿಮ್ಮ ಅದನ್ನ ಇಟ್ಕೊಂಡು ನಾನು ಯಾರಲ್ಲ ನಿಮ್ಮ ಮುಂದೆ ನಾನು ತೃಪ್ತಿಕರವಾಗಿ ಕೆಲಸ ಮಾಡಿದ್ರೆ ಇಟ್ಕೊಳ್ಳಲ್ಲ ಮೇಡಮ್, ಓಡಿಸ್ತಾರೆ. ಅದೇ ಆಗಿರೋದು ಮೇಡಮ್, ಖುಷಿ ಅಂತ ಹೇಳಿ ಅಲ್ಲ ಮೇಡಮ್, ಖುಷಿ ಅಂತ ಹೇಳಿ ನಾವು ಒಳ್ಳೆ ಕೆಲಸ ಮಾಡಿ ನಾವು ಹೊರಗೆ ಬಂದಿದ್ದೇವೆ ಅಂತ. ಕಚೇರಿಗೆ ಹೋಗ್ತೀವಿ, ಅಷ್ಟು ಅನುಭವ ಜಾಸ್ತಿ. ಒಂದು ಮಿನಿಟ್ ನೋಡಿ ಮೇಡಮ್, ಒಂದು ಮಿನಿಟ್. ಇದೇ ಆಫೀಸಲ್ಲಿ ನನಗೆ ಸುಳ್ಳು ಕಂಪ್ಲೇಂಟ್ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿದ್ರು. ನಾನು ಹೆದರ್ಲಿಲ್ಲ. ಇದೇ ಆಫೀಸಲ್ಲಿ ಸುಳ್ಳು ಕಂಪ್ಲೇಂಟ್ ಹಾಕಿ ಅದು ಅನುಭವಿಸಿದ್ದಾರೆ. ಈಗ ಮಾಡಿದ ಕ್ರಮ ಅನುಭವಿಸಲೇಬೇಕು. ಇದು ರಿಟರ್ನ್ ಕೊಡಬೇಕಾದ್ರೆ ರಿಟರ್ನ್ ಕೊಡೋದಿಲ್ಲ, ನಿಮ್ಮದು ಆಲ್ರೆಡಿ ಒಂದು ಕಾಪಿ ಇದೆ. ನಮಗೆ ಇದು ಸೋಮವಾರಕ್ಕೆ ಇದು ಏನೆಲ್ಲ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀರೋ ನಮಗೆ ಆನ್ಸರ್ ಬೇಕು. ಲಿಖಿತ ಆಗುತ್ತೆ. ಮತ್ತೆ ಏನು ಚೇಂಜಸ್ ಆಗಿದೆ ಅದು ಬರೀರಿ. ನೆಕ್ಸ್ಟ್ ಪ್ಲಾಸ್ಟಿಕ್ ಬ್ಯಾನರ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಇದನ್ನು ಆಲ್ರೆಡಿ ಅವತ್ತು ಲೋಕಾಯುಕ್ತಕ್ಕೆ ಇದು ನಾವು ಕೊಟ್ಟಿದ್ದೇವೆ. ಈಗ ನೀವು ನೋಡಿದ್ರೆ ಪ್ಲಾಸ್ಟಿಕ್ ಬ್ಯಾನರೇ ಇದೆ. ನಾನು ಹೇಳೋದು ಮೇಡಮ್, ಪರಿಸರ ಅಧಿಕಾರಿ ಈಗ ಯಾರು? ಪರಿಸರ ಅಧಿಕಾರಿ ಈಗ ಬಂದಿಲ್ಲ ಅಲ್ವಾ? ಹಾಗಾದ್ರೆ ಹೇಗೆ ಪ್ಲಾಸ್ಟಿಕ್ ಬ್ಯಾನರು ಇದನ್ನೆಲ್ಲ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ?